ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀನಿ. ಆಂಜನೇಯ ಟೆಂಪಲ್ಗೆ ಬಂದಿದ್ದೀನಿ. ಪೂಜೆ ಮಾಡಿಸ್ಬೇಕಾಗಿತ್ತು. ಪೂಜೆ ಎಲ್ಲ ಆದಮೇಲೆ ಆಯಿತು. ಹಾಗೆ ಒಂದೆರಡು ಫೋಟೋ ವಿಡಿಯೋ ತಗೊಂಡೆ. ಪೂಜೆ ಎಲ್ಲ ಆದಮೇಲೆ ಮನೆಗೆ ಬಂದಮೇಲೆ ನನಗೆ ತರಿಸೋ ಜುವೆಲ್ಸ್ನ ಉಳುಕ್ಕೆ ಹಾಕ್ಬಿಟ್ಟು ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಜುವೆಲ್ಸ್ ಹಾಕಿದ್ಮೇಲೆ ಒಂಥರ ಸಖತ್ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಕೈನ ಸ್ವಲ್ಪ ಮೇಲೆ ಎತ್ತಿದ್ದು, ಕೈ ಎತ್ತು ಸಾಕು. ಆಮೇಲೆ ಇಲ್ಲಿ ಸ್ಯಾಟರ್ಡೇ ಈವ್ನಿಂಗ್ಗೆ ನಾನು ಇದು ರಕ್ಷಾ ಹಾಕ್ಕೊಟ್ಟಿರೋದು ನನಗೆ ಮೆಹಂದಿ. ತುಂಬ ಚೆನ್ನಾಗಿ ಬಂದಿದೆ. ಅಷ್ಟೇ ಇಷ್ಟಾದರೂ ಹಾಕಿದ್ದಾಳಲ್ಲ, ತುಂಬಾ ಖುಷಿಯಾಗುತ್ತೆ. ನೋಡ್ತಾ ಇರ್ಬೋದು, ಇದು ಸ್ಟಿಕ್ಕರ್ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಅಪ್ಲೈ ಮಾಡಿರೋದು. ಅವಳಿಗೆ ಹೇಗೆ ಬರುತ್ತೋ ಹಾಗೆ ಹಾಕಿದ್ದಾಳೆ, ಬಟ್ ನನಗಿಷ್ಟ ಆಯಿತು. ನೋಡಿ, ಅವಳಿಗೆ ಈ ಥರ ಭರತನಾಟ್ಯಮ್ಗೆ ಹಾಕೋತಾರಲ್ಲ ಹಾಗೆ ಇಷ್ಟ ಅಂತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ಕಲರು ಸಖತ್ ಡಾರ್ಕ್ ಆಗಿದೆ. ನನಗಂತೂ ಭಾಳ ಇಷ್ಟ ಆಯಿತು. ಆದಮೇಲೆ ಇದು ನೆಕ್ಸ್ಟ್ ಡೇ ಸಂಡೇ ಆಗಿದೆ. ಸಂಡೇ ಮಾರ್ನಿಂಗು ಫಸ್ಟು ನಾನು ಈ ಸೀರೆನ ವೇರ್ ಮಾಡಿಕೊಂಡೆ. ಗ್ರೀನ್ ಸ್ಯಾರಿ ವಿತ್ ಪಿಂಕ್ ಬ್ಲೌಸ್. ಸೀರೆ ತುಂಬ ಚೆನ್ನಾಗಿದೆ ಕಲರು, ಬಟ್ ಅಷ್ಟು ರಿಚ್ನೆಸ್ ಇರಲಿಲ್ಲ ಸ್ಯಾರಿಲಿ. ಹಾಗಾಗಿ ಸ್ವಲ್ಪ ಮನ್ಸು ಚೇಂಜ್ ಆಯಿತು. ಫೋಟೋ ಶೂಟ್ ಎಲ್ಲ ಇತ್ತು, ಹಾಗಾಗಿ ಈ ಸೀರೆನ ನಾನು ಬೇರೆ ಅಂದ್ಬಿಟ್ಟು ಚೇಂಜ್ ಮಾಡಿಕೊಂಡೆ. ಮತ್ತು ನಾನೇ ಆ ಥರ ಎಲ್ಲ ಸಿಂಪಲಾಗಿ ಅರೇಂಜ್ ಮಾಡಿದ್ದೀನಿ. ಪ್ಲೇಟ್ಸ್ ಎಲ್ಲ ಈಗಳು ಸ್ವೀಟ್ಸ್ ಎಲ್ಲ ಇಟ್ಬಿಟ್ಟು ಆಮೇಲೆ ರೆಡಿ ಆದಮೇಲೆ ಇದು ಫೈನಲಿ ಕಾಣಿಸ್ತಾ ಇದೆ. ನನಗೆ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ನಾನೇ ರೆಡಿ ಹಾಕಿರೋದು. ಮೇಕಪ್ಪು, ಸ್ಯಾರಿ ಎಲ್ಲ ರೆಡಿ, ಮತ್ತು ಈ ಜಡೆ ಎಲ್ಲ ನಾನೇ ಹಾಕ್ಕೊಂಡು ಇವತ್ತು ಬೆಳಗ್ಗೆನೇ ತುಂಬಾ ಕೆಲಸ ಇತ್ತು. ಎಲ್ಲನೂ ಬೇಗ ಬೇಗ ಮುಗಿಸಿ ಬೇಗ ರೆಡಿಯಾಗಿ ಎಷ್ಟು ರಿಸ್ಕ್ ಇದೆ ಒಬ್ಬರೇ ಎಲ್ಲ ಮಾಡೋದು, ತುಂಬಾ ಕಷ್ಟ. ಅದು ಮಾಡಿದ್ದೀನಿ. ಇವತ್ತು ನನ್ನ ಸೀಮಂತ ಇತ್ತು, ಹಾಗಾಗಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಖುಷಿ ಆಗ್ತಾಯಿತ್ತು. ಸ್ಯಾರಿ ಕೂಡ ನನಗೆ ಸಖತ್ ಮ್ಯಾಚ್ ಆಗ್ತಾಯಿತ್ತು. ಆ್ಯಂಡ್ ಅದರಲ್ಲಿ ಶೈನಿಂಗ್ ಇರ್ಬೋದು, ತುಂಬಾ ಇಷ್ಟ. ಒಂಥರ ರಿಚಾಗಿ ಕಾಣಿಸ್ತಾ ಇತ್ತು ಸ್ಯಾರಿ. ಮತ್ತು ಫೋಟೋಶೂಟ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಹಾಗಾಗಿ ಇದೇ ಸ್ಯಾರಿ ಅಂತ ಇಷ್ಟ ಆಗಿತ್ತು.